ಡಿಸೆಂಬರ್ 7ನೇ ತಾರೀಕು 2025. ಸೊ ಇವತ್ತು ನಾನು 2 ಬ್ಯಾರ್ಲ್ ನೀರು ತುಂಬಿಸ್ತಾ ಇದ್ದೀನಿ. ಸೊ 6 ಬ್ಯಾರ್ಲ್ ಡ್ರೆಂಚ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾಳೆ. ಕ್ಲೋರೋಫೈರಿಫಾಸ್ 50ನ 1 ಬ್ಯಾರ್ಲಿಗೆ ಅರ್ಧ ಲೀಟ್ರು. ಸೊ ನಾನು ಇಲ್ಲೇ ನಮ್ಮ ಕೃಷಿ ಇಲಾಖೆಯಿಂದ ಏನು ನಮಗೆ ಕಡಿಮೆ ರೇಟಲ್ಲಿ ಕೊಡ್ತಿರ್ತಾರಲ್ಲ ಅಂತಹ ಕಡೆ ಹೋಗಿ ಒಂದು 3 ಲೀಟ್ರು ಕ್ಲೋರೋಫೈರಿಫಾಸ್ 50 ತೊಗೊಂಬಂದಿದ್ದೀನಿ. ಸೊ ಇವಾಗ ಈ 2 ಬ್ಯಾರ್ಲ್ ತುಂಬಿಸ್ಕೊಂಡು ಮಷಿನ್ ಮುಖಾಂತರ ನಾವು ನಾಳೆ ಡ್ರೆಂಚ್ ಮಾಡ್ತಾಯಿದ್ದೀವಿ. ಸೊ ಏನಕ್ಕಂತಂದರೆ ನಾನು ಲಾಸ್ಟ್ ನಿಮಗೊಂದು ವೀಡಿಯೋ ಹಾಕಿದೆ, ಅದರಲ್ಲಿ ತೋರಿಸಿದ್ದೆ ನಿಮಗೆ ಮಂಡಕ್ಕಿ ಹುಳು ಬಗ್ಗೆ. ಇಂಗ್ಲೀಷ್ನಲ್ಲಿ ರೈಸೋಮ್ ಬೋರರ್ ಅಂತ ಕರೀತಾರೆ, ಅಂದರೆ ಶುಂಠಿನ ತಿಂತಕ್ಕಂತಹ ಒಂದು ಹುಳು ಅದು. ಸೊ ಅದೇನಂತ ಕೊಳೆ ಬಿದ್ದಿರ್ತಕ್ಕಂಥ ಜಾಗದಲ್ಲಿ ಫಸ್ಟು ಅದು ಉದ್ಭವ ಆಗುತ್ತೆ. ಸೊ ಅಲ್ಲಿಂದ ಅದು ಯಾವಾಗ ಮರಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗ್ತವೆ ಹುಳುಗಳದ್ದು, ಆ ಒಂದು ಬೆಡ್ಡಿಂದ ಒಂದು ಬೆಡ್ಡಿಗೆ ಒಳಗಡೆ ನೆಲದಲ್ಲೇ ಶುಂಠಿನ ತಿನ್ನೋದಕ್ಕೆ ಶುರು ಮಾಡುತ್ತೆ. ಸೊ ಹಾಗಾಗಿ ಇವಾಗ ನಾವು ಒಂದು ಕ್ಲೋರೋಫೈರಿಫಾಸ್ 50 ECನ ಒಂದು 200 ಲೀಟರ್ ನೀರಿಗೆ ನಾವು ಯೂಸ್ ಮಾಡೋದ್ರಿಂದ ನಮಗೆ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಲಾಸ್ಟ್ ಟೈಮ್ ನಿಮಗೆ ಇಂಟಿಗರ್ ಅಂತ ಏನು ಹೇಳ್ತಾ ಇದ್ನಲ್ಲ, ಸೊ ಇದರಲ್ಲಿರ್ತಕ್ಕಂಥ ಕಂಟೆಂಟ್ ಸೇಮ್ ಕ್ಲೋರೋಫೈರಿಫಾಸ್ 50 EC. ಸೊ ಇದು ನಿಮಗೆ 230 ರೂಪಾಯಿಗೆ ನಾನು ನನ್ನ ಒಂದು ಬಾಟಲ್, ಅರ್ಧ ಲೀಟ್ರದ್ದು ಒಂದು ಬಾಟ್ಲು, ಸೊ 6 ಬಾಟ್ಲು ತೊಗೊಂಬಂದಿದ್ದೀನಿ. ಈ ಕ್ಲೋರೋಫೈರಿಫಾಸ್ 50 EC ಏನಿದೆಯಲ್ಲ, ಇದನ್ನು ನಾನು ಇವಾಗ 6 ಬ್ಯಾರಲ್ ಮಾಡಿಕೊಂಡು ಕಂಪ್ಲೀಟ್ ಎಲ್ಲ ಮಡಿಗಳನ್ನು ನೆನೆಯೋ ರೀತಿ ಡ್ರೆಂಚ್ ಮಾಡ್ತಾಯಿದ್ದೀನಿ. ಸೊ ಏನು ಪೆಟ್ರೋಲಿಂದ ನಮ್ಮದು ಮಷಿನ್ ಬರುತ್ತಲ್ಲ, ಆ ಮಷಿನ್ನ ಇಲ್ಲೇ ಇದ್ರ ಪಕ್ಕನೇ ಇಟ್ಕೊಂಡ್ಬಿಟ್ಟು ಒಂದು 3 ಲೀಟ್ರು ಪೆಟ್ರೋಲ್ ಖರ್ಚಾಗುತ್ತೆ ಅಬ್ಬಬ್ಬ ಅಂತಂದರೆ. ಸೊ ಅದನ್ನು ನಾವು ನಾಳೆ ಎಲ್ಲ ಮಡಿಗಳು ನೆನೆಯೋ ಥರ ದಪ್ಪದಾಗೆ ನೆನೆಸ್ತಾ ಹೋಗ್ತೀವಿ. ಸೊ ಬಿಫೋರ್ ನೀವು ಯಾವಾಗ ಡ್ರೆಂಚ್ ಆಗಲಿ ಔಷಧಿ ಆಗಲಿ ಹೊಡೆಯೋಕ್ಕಿಂತ ಮುಂಚೆ ಸ್ವಲ್ಪ ಈ ಥರ ನೀರು ಹೊಡ್ಕೊಳ್ರಿ ಬೇಸಿಗೆಗಾಲದಲ್ಲಿ. ಯಾಕೆಂದರೆ ನಾವು ಔಷಧಿ ಕೊಡಬೇಕಾದ್ರೆ ಸ್ವಲ್ಪ ತೇವಾಂಶ ಇರಬೇಕು ಬೆಡ್ಗಳು. ಇಲ್ಲ ಅಂತಂದರೆ ನಾವು ಕೊಡ್ತಕ್ಕಂತಹ ಡೋಸ್ ಏನಾರು ಹೈ ಆಯಿತು ಅಂತಂದರೆ ಶುಂಠಿಗಳಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಆಮೇಲೆ ಇನ್ನೊಂದು ಏನಂತಂದರೆ ತುಂಬ ಮುಖ್ಯವಾದದ್ದು, ನಾವು ಔಷಧಿ ಹೊಡೆದು 15 ದಿವಸಗಳ ತನಕ ಅದರದ್ದು ಕೆಲಸ ನಡೆಯುತ್ತೆ. 15 ದಿವಸ ಆದಮೇಲೆ ಅದರದ್ದು ಪವರ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಏನಾದರೂ ಕಿತ್ಕೊಡೋದೇನಾದರೂ ಪ್ಲ್ಯಾನಿಂಗಲ್ಲಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಸ್ಪ್ರೇ ಕೊಡಬೇಡಿ, ಯಾಕೆಂದರೆ ಅದು ಆಹಾರ ತಿಂತಕ್ಕಂತಹದ್ದಾಗಿರುತ್ತೆ. ಸೊ ಹಾಗಾಗಿ ಏನಾದರೂ ಅಕಸ್ಮಾತ್ ನೀವು 1 ತಿಂಗಳು ಅಥವಾ 2 ತಿಂಗಳು ಎತ್ತಿಡ್ತೀರಾ ಅಂತಂದರೆ ಆ ಟೈಮಲ್ಲಿ ಮಾತ್ರ ನೀವು ಕ್ಲೋರೋಫೈರಿಫಾಸ್ 50 ECನ ಒಂದು ಡ್ರೆಂಚ್ ಮಾಡಿ. ಇದರಿಂದ ಏನಂತಂದರೆ ನೆಲದಲ್ಲಿರ್ತಕ್ಕಂಥ ಹುಳುಗಳು ನಿಮ್ಮ ಒಂದು ಶುಂಠಿನ ತಿನ್ನೋದಿಲ್ಲ. ಸೊ ಇಷ್ಟು ವರ್ಷ ನೀವು 1 ವರ್ಷ ಕಂಪ್ಲೀಟ್ 8-10 ತಿಂಗಳು ನೀವೇ ಕಷ್ಟಪಟ್ಟು ಕೆಲಸ ಮಾಡಿ ಶುಂಠಿನ ಬೆಳೆದಿರ್ತೀರ. ನೀವೇನು ಅಂದ್ಕೊತೀರಾ, ಲಾಸ್ಟ್ ಟೈಮಲ್ಲಿ ನಮ್ಮದು ಮುಗೀತು ಕೆಲಸ ಇಲ್ಲಿಗೆ ಅಂತಂದು ಸುಮ್ಮನಾಗ್ಬಿಡ್ತೀರಾ. ಸೊ ಅದು ರಾಂಗು. ನೀವು ಎಲ್ಲಿ ತನಕ ಶುಂಠಿ ಇಡ್ತಿರಲ್ಲ ನೆಲದಲ್ಲಿ, ಅಲ್ಲಿವರೆಗೂ ನೀವು ಔಷಧಿಗಳನ್ನ ಕೊಡಲೇಬೇಕಾಗತ್ತೆ. ಶುಂಠಿಗೆ ಕೊಳೆ ಬಿದ್ದಿರ್ತಕ್ಕಂಥ ಜಾಗಗಳನ್ನು ನಮಗೆ ಇವಾಗ ಫೈಂಡ್ ಔಟ್ ಮಾಡೋದಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲ ಎಲೆಗಳು ಕೂಡ ಒಣಗಿರ್ತವೆ. ಸೊ ಹಾಗಾಗಿ ಕಂಪ್ಲೀಟ್ ಏನಿದೆ 1 ಎಕರೆಗೆ ಒಂದು 5ರಿಂದ 6 ಬ್ಯಾರ್ಲು ಕಂಪ್ಲೀಟ್ ಡ್ರೆಂಚ್ ಮಾಡಿಬಿಡಿ. ಸೊ ಅದರಿಂದ ನಿಮಗೇನಂತ ಅಂದರೆ ಏನಾದರೂ ಒಳಗಡೆ ಹುಳಗಳಿದ್ದರೆ ಅವು ಸಾಯ್ತವೆ. ನಮ್ಮ ಒಂದು ಇಳುವರಿ ಏನಿದೆ ಅದು ಕಡಿಮೆ ಆಗೋದಿಲ್ಲ, ಇದ್ದಷ್ಟೇ ಇರೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಿಮಗೆ ಕ್ಲೋರೋಫೈರಿಫಾಸ್ 50 EC ಅಂತಲೇ ಅಲ್ಲ, ಬೇರೆ ಯಾವುದೇ ಕೀಟನಾಶಕ ಆಗಿರ್ಬೋದು ಅಥವಾ ಶಿಲೀಂಧ್ರನಾಶಕಗಳಾಗಿರ್ಬೋದು, ಇದರ ಕಾಂಬಿನೇಷನ್ ಇದ್ದರೂ ಕೂಡ ನೀವೇನು ತೊಂದರೆ ಎಲ್ಲ ಕೊಡ್ಬೋದು. ಸೊ ನಂದು ಪ್ಲ್ಯಾನಿಂಗ್ ಏನಂದರೆ ಕಡಿಮೆ ಬಡ್ಜೆಟಲ್ಲಿ ಮಾಡಬೇಕು. ಸೊ ಒಂದು ವರ್ಷದಿಂದ ನಾವೇನಿಲ್ಲ ಅಂದ್ರೆ ಒಂದು 20,000ರಿಂದ 40,000 ರೂಪಾಯಿ ಔಷಧಿ ಹೊಡೆದಿರ್ತೀವಿ, ಇಲ್ಲ 50,000 ಆಗಿರುತ್ತೆ ಒಂದು ಸಲ. ಸೊ ಈಗ ಲಾಸ್ಟ್ ಮೂಮೆಂಟಲ್ಲಿ ಒಂದು 1,000ರಿಂದ 2,000 ರೂಪಾಯಿ ಔಷಧಿಗೆ ಮುಖ ನೋಡಬೇಡಿ. ಸೊ ಈಗ 6 ಬಾಟ್ಲಿಗೆ ನನಗೆ 1,380 ರೂಪಾಯಿ, ಒಂದು 1,400 ರೂಪಾಯಿ ಅಂತ ಹೇಳ್ಕೊಳ್ರಿ. ಸೊ ಸ್ಪ್ರೇ ಚಾರ್ಜಸ್ ಏನಿದೆ, 1-2 ದಿವಸಕ್ಕೆ ಒಂದು 3 ಜನ ಸೇರ್ಕೊಂಡು ನಾವು ಸ್ಪ್ರೇ ಮಾಡ್ಬೋದು. ಅದೊಂದು ಲೇಬರ್ ಒಂದು 1,500 2,000 ಅಂತ ಹೇಳ್ಕೊಳ್ಳಿ. ಸೊ ಲಾಸ್ಟಿಗೆ ನೀವು ಒಂದು 3,000ರಿಂದ 4,000 ರೂಪಾಯಿನ ಔಷಧಿ ಕೊಟ್ರಿ ಅಂತಂದರೆ ಒಂದು 10 ಬ್ಯಾಗ್ ನಮಗೆ ಉಳಿತು ಅಂದರೂ ಕೂಡ ನಮ್ಮದು ದುಡ್ಡು ರಿಟರ್ನ್ ಬಂದೇ ಬರುತ್ತೆ. ಸೊ ಹಾಗಾಗಿ ಈ ಹಂತದಲ್ಲಿ ಯಾವುದೇ ಕಾರಣಕ್ಕೂ ನೀವು ಔಷಧಿನ ಹೊಡೆದೇ ಹಾಗೆ ಎತ್ತಿಡೋದಕ್ಕೆ ಹೋಗಬೇಡಿ. ಸೊ ಮಣ್ಣು ಹಾಕ್ಸಿದ ಮೇಲೆ ನೀವೇನಿದೆಯಲ್ಲ ಡ್ರೆಂಚ್ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಸೊ ನೀವು ಒಂದು ಸಲ ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಅನುಭವಸ್ಥರನ್ನ ವಿಚಾರಿಸಿ. ಸೊ ಅದಾದಮೇಲೆ ನಿಮ್ಮ ನಿಯರ್ ಬೈ ಇರ್ತಕ್ಕಂಥ ಯಾವ್ದಾದ್ರು ಕೃಷಿ ಇಲಾಖೆಗೆ ಹೋಗಿ ಕೂಡ ವಿಚಾರಿಸಿ. ಸೊ ನಾನು ಆ್ಯಕ್ಚುಲಿ ಮೊದಲಿಗೆ ಏನು ಅಂದ್ಕೊಂಡಿದ್ದೆ, ಟ್ರೈಕೋಡರ್ಮಾ ಸುಡೋನಮಸ್ ಮಾಡಿಬಿಡೋಣ ಅಂತ ತಿಳ್ಕೊಂಡೆ. ಬಟ್ ಈ ಹಂತದಲ್ಲಿ ಅದನ್ನು ಮಾಡೋದ್ರಿಂದ ನಮಗೇನಾಗುತ್ತೆ ಅಂತಂದರೆ ಇರ್ತಕ್ಕಂತಹ ಕೀಟಗಳೇನಿದ್ದಾವೆ ಭೂಮಿಯೊಳಗೆ ಇರ್ತಕ್ಕಂಥ ಇನ್ಸೆಕ್ಟ್ಸ್ಗಳು, ಅವನ್ನ ಸಾಯಿಸೋದಕ್ಕಾಗೋದಿಲ್ಲ. ಜಸ್ಟ್ ನಾವು ಶುಂಠಿಗಳಲ್ಲಿರ್ತಕ್ಕಂಥ ಶಿಲೀಂಧ್ರಗಳನ್ನು ಮತ್ತು ಅಂಡಾಣುಗಳನ್ನು ಮಾತ್ರ ನಾವು ತಡೆಯಬಹುದು. ಸೊ ಹಾಗಾಗಿ ನಾನು ಇವಾಗ ಕೀಟನಾಶಕನ ಬಳಸಲೇಬೇಕಾಗಿದೆ. ಸೊ ಹಾಗಾಗಿ ಮಾತ್ರ ನಾನು ಇವಾಗ ಕ್ಲೋರೋಫೈರಿಫಾಸ್ 50 ECನ 3 ಲೀಟ್ರ್ ತೊಗೊಂಬಂದು 6 ಬ್ಯಾರ್ಲು ಮಾಡಿಕೊಂಡು ಸ್ಪ್ರೇ ಕೊಡ್ತಾಯಿದ್ದೀನಿ. ಸೊ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ
ಕಾಂಟ್ಯಾಕ್ಟ್ ಮಾಡ್ಬೋದು, ಬೇಕಂದರೆ ನಂಬರ್ ಕೊಟ್ಟಿರ್ತೀನಿ. ಇಲ್ಲ ಅಂತಂದರೆ ನೀವು ಕಮೆಂಟ್ಸಲ್ಲಿ ಕೂಡ ನನಗೆ ಚಾಟ್ ಮಾಡ್ಬೋದು. ಓಕೆ, ನಿಮ್ಗೇನಾದ್ರು ಹೆಚ್ಚಿನ ಮಾಹಿತಿ ಬೇಕಿತ್ತು ಅಂತಂದರೆ ಖಂಡಿತವಾಗಿಯೂ ಸಹ ನೀವು ಕಮೆಂಟ್ ಬಾಕ್ಸಲ್ಲಿ ನನಗೆ ಒಂದು ಕಮೆಂಟ್ ಹಾಕಿ, ನನಗೇನು ಗೊತ್ತಿದೆ ಅದನ್ನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ವರ್ಷದ ರೇಟು, ಇವತ್ತಿನ ರೇಟ್ ಏನಿದೆ ಆಲ್ಮೋಸ್ಟ್ ಒಂದು ತಿಂಗಳಿಂದ ಸೇಮ್ 2600ರಿಂದ 3000 ರೂಪಾಯಿ ತನಕನೇ ಓಡಾಡ್ತದೆ. ಸೊ ಜನವರಿ ಫೆಬ್ರವರಿ ಬಂದಂಗೆ ನೆಕ್ಸ್ಟ್ ರೇಟ್ ಜಂಪ್ ಆಗ್ತಾ ಹೋಗುತ್ತೆ. ಸೊ ಆದಷ್ಟು ಎಲ್ಲರೂ ಕೂಡ ಚೆನ್ನಾಗಿರೋರೆಲ್ಲ ಪ್ರಿಸರ್ವ್ ಮಾಡ್ಕೊಳ್ಳಿ. ಅರ್ಜೆಂಟ್ ಮಾಡಿಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಸೇಲ್ ಮಾಡೋದಕ್ಕೆ ಹೋಗಬೇಡಿ. ಓಕೆ, ಸರಿ, ಥ್ಯಾಂಕ್ ಯು.